ವೆಲ್ಕಮ್ ಬ್ಯಾಕ್ ಟು ದ ಚಾನೆಲ್. ಇವತ್ತಿನ ಟಾಪಿಕ್ ಅಸೈನ್ಮೆಂಟ್ ಆಪರೇಟರ್ಸ್. ಅಸೈನ್ಮೆಂಟ್ ಆಪರೇಟರ್ಸ್ ಅಂದ್ರೆ ಏನು? ಅಸೈನ್ಮೆಂಟ್ ಆಪರೇಟರ್ಸ್ ಆರ್ ಯೂಸ್ ಟು ಅಸೈನ್ ಅಂಡ್ ಅಪ್ಡೇಟ್ ವ್ಯಾಲ್ಯೂಸ್ ಇನ್ ವೇರಿಯೇಬಲ್ಸ್. ವೇರಿಯೇಬಲ್ಸ್ಗಳಿಗೆ ವ್ಯಾಲ್ಯೂಸ್ ಅನ್ನು ಕೊಡೋದಕ್ಕೆ ಅಥವಾ ಅಸೈನ್ ಮಾಡೋದಕ್ಕೆ, ಹಾಗೆ ಆ ವ್ಯಾಲ್ಯೂಸ್ನ ಅಪ್ಡೇಟ್ ಮಾಡೋದಕ್ಕೆ ಅಥವಾ ಚೇಂಜ್ ಮಾಡೋದಕ್ಕೆ ಯೂಸ್ ಮಾಡುವಂತಹ ಆಪರೇಟರ್ಸ್ಗಳು ಅಸೈನ್ಮೆಂಟ್ ಆಪರೇಟರ್ಸ್ಗಳು. ಯಾವುದೆಲ್ಲ ಅಸೈನ್ಮೆಂಟ್ ಆಪರೇಟರ್ಸ್ಗಳಿದೆ, ಅದರ ಮೀನಿಂಗ್ ಏನು ಅನ್ನೋದನ್ನ ಈ ಟೇಬಲ್ ನಲ್ಲಿ ಹಾಕಿದ್ದೀನಿ. ಒಮ್ಮೆ ನೋಡ್ಕೊಳ್ಳಿ, ನಾನು ಪ್ರೋಗ್ರಾಮ್ನಲ್ಲಿ ಅದನ್ನ ಎಕ್ಸ್ಪ್ಲೇನ್ ಮಾಡ್ತೀನಿ. ಓಕೆ, ನಾನಿವಾಗ ಆಲ್ರೆಡಿ ಇಲ್ಲಿ ಅಸೈನ್ಮೆಂಟ್ ಡೆಮೋ ಅನ್ನೋ ಒಂದು ಕ್ಲಾಸ್ನ ಕ್ರಿಯೇಟ್ ಮಾಡಿದ್ದೀನಿ, ಹಾಗೆ ಒಂದು ಮೇನ್ ಮೆಥಡ್ ಅನ್ನ ಕ್ರಿಯೇಟ್ ಮಾಡಿದ್ದೀನಿ. ನೆಕ್ಸ್ಟ್ ನಮ್ಮ ಇವಾಗ ಅಸೈನ್ಮೆಂಟ್ ಆಪರೇಟರ್ ಬಗ್ಗೆ ಮಾತಾಡೋದಾದ್ರೆ, ಮೊದಲ ಆಪರೇಟರ್ ಬಂದು ಆ ಟೇಬಲ್ನಲ್ಲಿ ನೀವು ಚೆಕ್ ಮಾಡ್ಕೊಂಡಿದ್ದೀರಲ್ವಾ, ಮೊದಲ ಆಪರೇಟರ್ ಬಂದು ಸಿಂಪಲ್ ಅಸೈನ್ಮೆಂಟ್ ಅಂತ ಈಕ್ವಲ್ ಅನ್ನ ಯೂಸ್ ಮಾಡ್ತೀವಿ. ಸೊ ಈಕ್ವಲ್ ಅನ್ನ ನಾವು ಯಾವಾಗ ಯೂಸ್ ಮಾಡ್ತೀವಿ? ಒಂದು ವೇರಿಯೇಬಲ್ ಅನ್ನ ಕ್ರಿಯೇಟ್ ಮಾಡಬೇಕಾದ್ರೆ ನಾರ್ಮಲ್ ಆಗಿ ಯೂಸ್ ಮಾಡ್ತೀವಲ್ವಾ, ಯಾವುದಾದ್ರೂ ವೇರಿಯೇಬಲ್ಗೆ ವ್ಯಾಲ್ಯೂನ ಅಸೈನ್ ಮಾಡೋದಕ್ಕೆ ಈಕ್ವಲ್ ಸಿಂಬಲ್ ಅನ್ನ ಯೂಸ್ ಮಾಡ್ತೀವಿ. ಸೊ ಒಂದು ಆಪರೇಟರ್ ಆಯಿತು ಅಲ್ವಾ, ಈಕ್ವಲ್ ಸಿಂಬಲ್ ಅನ್ನ ವೇರಿಯೇಬಲ್ಗೆ ವ್ಯಾಲ್ಯೂಸ್ನ ಅಸೈನ್ ಮಾಡೋದಕ್ಕೆ ಯೂಸ್ ಮಾಡ್ತೀವಿ. ಸೊ ನಾನಿಲ್ಲಿ ಇವಾಗ ಆಪರೇಟರ್ ಮೇಲೆ ವರ್ಕ್ ಮಾಡಬೇಕಂದ್ರೆ ನನಗೆ ಒಂದು ವೇರಿಯೇಬಲ್ ಬೇಕೇ ಬೇಕು. ಅದಕ್ಕೋಸ್ಕರ ನಾನು ಇಂಟ್ a ಇಸ್ ಈಕ್ವಲ್ ಟು 10 ಅಂತ ಒಂದು ವೇರಿಯೇಬಲ್ನ ಡಿಕ್ಲೇರ್ ಮಾಡಿದ್ದೀನಿ. ಅಲ್ಲಿ ಸಿಂಪಲ್ ಅಸೈನ್ಮೆಂಟ್ ಆಪರೇಟರ್ ಯಾವುದು ಈಕ್ವಲ್ ಅನ್ನ ಯೂಸ್ ಮಾಡಿದ್ದೀನಿ. ಓಕೆ, ಒಂದು ವೇರಿಯೇಬಲ್ ಒಂದು ಆಪರೇಟರ್ ಆಯಿತು. ನೆಕ್ಸ್ಟ್ ಏನು ಕೊಟ್ಟಿದ್ದಾರೆ ಟೇಬಲ್ನಲ್ಲಿ? ಪ್ಲಸ್ ಇಸ್ ಈಕ್ವಲ್ ಟು ಅಂದರೆ ಆ್ಯಡ್ ಮಾಡು ಮತ್ತು ಅಸೈನ್ ಮಾಡು ಅಂತ. ಇವಾಗ ನಾನಿಲ್ಲಿ ವೇರಿಯೇಬಲ್ನ ಕ್ರಿಯೇಟ್ ಮಾಡಿದಾಗ ಇಂಟ್ a ಇಸ್ ಈಕ್ವಲ್ ಟು 10 ಅಂದಾಗ ಏನಾಗುತ್ತೆ ಹೇಳಿ? ಮೆಮೊರಿ ಲೊಕೇಶನಲ್ಲಿ ಒಂದು ವೇರಿಯೇಬಲ್ ಕ್ರಿಯೇಟ್ ಆಗುತ್ತೆ a ಅಂತ. ಆ ವೇರಿಯೇಬಲ್ನಲ್ಲಿ 10 ವ್ಯಾಲ್ಯೂ ಹೋಗಿ ಸ್ಟೋರ್ ಆಗುತ್ತೆ ಅಲ್ವಾ. ಇವಾಗ ನಾನು ಒಂದು ಪ್ರಿಂಟಿಂಗ್ ಸ್ಟೇಟ್ಮೆಂಟನ್ನು ಆ್ಯಡ್ ಮಾಡಿದ್ರೆ ಇಲ್ಲಿ ಸಿಸ್ಟಮ್ ಡಾಟ್ ಔಟ್ ಡಾಟ್ ಪ್ರಿಂಟ್ ln ಒಂದು ಪ್ರಿಂಟಿಂಗ್ ಸ್ಟೇಟ್ಮೆಂಟನ್ನು ಆ್ಯಡ್ ಮಾಡಿ ವೇರಿಯೇಬಲ್ನ ಪ್ರಿಂಟ್ ಮಾಡೋಕ್ಕೆ ಟ್ರೈ ಮಾಡಿದ್ರೆ ಏನು ಬರುತ್ತೆ ಔಟ್ಪುಟ್ಟಲ್ಲಿ? ಆ ವೇರಿಯೇಬಲ್ನ ವ್ಯಾಲ್ಯೂ ಎಷ್ಟಿರುತ್ತೆ ಅಷ್ಟು ಬರುತ್ತಲ್ವಾ. ಒಮ್ಮೆ ಚೆಕ್ ಮಾಡೋಣ. 10 ಬಂತು. ಇವಾಗ ನಾನು ನೆಕ್ಸ್ಟಲ್ಲಿರುವಂತಹ ಅಸೈನ್ಮೆಂಟ್ ಆಪರೇಟರ್ ಆ್ಯಡ್ ಆ್ಯಂಡ್ ಅಸೈನ್ ಅಂತ ಇದೆಯಲ್ವಾ, ಅದನ್ನು ಹೇಗೆ ಯೂಸ್ ಮಾಡ್ತೀವಿ? a ಪ್ಲಸ್ ಇಸ್ ಈಕ್ವಲ್ ಟು 5 ಅಂತ ಕೊಟ್ಟಿದ್ದೀನಿ ಅಂತ ಅಂದ್ಕೊಳ್ಳಿ. ಇವಾಗ ಫಾರ್ ಎಕ್ಸಾಂಪಲ್ ಈ ರೀತಿ ನಾನು ಹಾಕಿದ್ದೀನಿ. ಇದರ ಮೀನಿಂಗ್ ಏನಾಗುತ್ತೆ ನಾನು ಈ ಕಮೆಂಟ್ನಲ್ಲಿ ಹಾಕ್ತೀನಿ. a ಪ್ಲಸ್ ಇಸ್ ಈಕ್ವಲ್ ಟು 5 ಅಂದರೆ a ಇಸ್ ಈಕ್ವಲ್ ಟು a ಪ್ಲಸ್ 5 ಮಾಡು ಅಂತ ನಾವು ಹೇಳ್ತಿರೋದು. a ಪ್ಲಸ್ ಇಸ್ ಈಕ್ವಲ್ ಟು 5 ಇದು ಶಾರ್ಟ್ಕಟ್ ರೆಪ್ರೆಸೆಂಟೇಷನ್. ಅದನ್ನು ನಾವು ಸ್ಪ್ಲಿಟ್ ಮಾಡಿದಾಗ ಈ ರೀತಿ ಅದರ ಮೀನಿಂಗ್ ಏನಾಗುತ್ತೆ? a ಇಸ್ ಈಕ್ವಲ್ ಟು a ಪ್ಲಸ್ 5. ಸೊ ಎನ ವ್ಯಾಲ್ಯೂ ಎಷ್ಟಿದೆ ನಮಗೆ ಇವಾಗ? 10 ಇದೆ. 10 ಪ್ಲಸ್ 5 ಅಂದರೆ ಎಷ್ಟಾಗುತ್ತೆ? 15 ಆಗುತ್ತೆ. ಸೊ ನಮ್ಮ ಔಟ್ಪುಟ್ಟಲ್ಲಿ ಈ ಒಂದು ಸ್ಟೇಟ್ಮೆಂಟ್ ಎಕ್ಸಿಕ್ಯೂಟ್ ಆದಾಗ 15 ಅಂತ ಬರುತ್ತೆ. ಸೊ ಆ್ಯಡ್ ಆ್ಯಂಡ್ ಅಸೈನ್ ಹೇಗೆ ವರ್ಕ್ ಆಗುತ್ತೆ ಅಂತ ಗೊತ್ತಾಯಿತು. ನಮಗೆ ಇಲ್ಲಿ ಔಟ್ಪುಟ್ 15 ಅಂತ ಬರಬೇಕು. ಆಮೇಲೆ ನೆಕ್ಸ್ಟ್ ಬಂದು ಸಬ್ಸ್ಟ್ರಾಕ್ಟ್ ಆ್ಯಂಡ್ ಅಸೈನ್. ಸೊ ಅದನ್ನು ಹೇಗೆ ಮಾಡೋದು? a ಮೈನಸ್ ಇಸ್ ಈಕ್ವಲ್ ಟು ಯಾವುದಾದ್ರೂ ಒಂದು ವ್ಯಾಲ್ಯೂನ ಹಾಕ್ತೀನಿ. ಇದರ ಮೀನಿಂಗ್ ಏನಾಗುತ್ತೆ? a ಇಸ್ ಈಕ್ವಲ್ ಟು a ಮೈನಸ್ 3 ಅಂತ ಆಗುತ್ತೆ. ಸೊ ಇವಾಗ ನಮಗೆ ಔಟ್ಪುಟ್ ಏನು ಬರುತ್ತೆ? ಈ ಒಂದು ಸ್ಟೇಟ್ಮೆಂಟ್ನ ಪ್ರಿಂಟ್ ಮಾಡಬೇಕಾದ್ರೆ ಎನಲ್ಲಿ 10 ಇತ್ತು. ಸೊ 10 ಪ್ಲಸ್ 5 ಇಸ್ ಈಕ್ವಲ್ ಟು 15 ಆಯಿತು. 15 ಆಯಿತು ಅಂದರೆ ಮೆಮೊರಿ ಲೊಕೇಶನಲ್ಲಿ ಎನ ವ್ಯಾಲ್ಯೂ ಎಷ್ಟಿರುತ್ತೆ? 15 ಇರುತ್ತೆ. ಸೊ 15 ಮೈನಸ್ 3 ಎ ಮೈನಸ್ ಇಸ್ ಈಕ್ವಲ್ ಟು 3ನ ಸ್ಪ್ಲಿಟ್ ಮಾಡಿದಾಗ ಏನಾಗುತ್ತೆ? ಇದು ಶಾರ್ಟ್ಕಟ್ ರೆಪ್ರೆಸೆಂಟೇಷನ್. ಆ್ಯಕ್ಚುಯಲ್ ಮೀನಿಂಗ್ ಏನು? a ಇಸ್ ಈಕ್ವಲ್ ಟು a ಮೈನಸ್ 3. ಸೊ a ಏನಿದೆ ಇವಾಗ 15 ಇದೆ. 15 ಮೈನಸ್ 3 ಮಾಡಿದ್ರೆ ಎಷ್ಟು ಬರುತ್ತೆ ನಮಗೆ? ಆನ್ಸರು 12 ಬರುತ್ತೆ. ಓಕೆ, ದ ನೆಕ್ಸ್ಟ್ ಆಪರೇಟರ್ ಏನು? ಮಲ್ಟಿಪ್ಲೈ ಆ್ಯಂಡ್ ಅಸೈನ್ ಅಲ್ವಾ. ಅದನ್ನು ಹೇಗೆ ಮಾಡೋದು? a ಸ್ಟಾರ್ ಇಸ್ ಈಕ್ವಲ್ ಟು 2 ಇಂದ ಮಲ್ಟಿಪ್ಲೈ ಮಾಡೋಣ. ಸೊ ಈ ಆಪರೇಟರ್ನ ಹೇಗೆ ಸ್ಪ್ಲಿಟ್ ಮಾಡಿ ಬರಿಬೋದು? ಮೀನಿಂಗ್ ಏನು? a ಇಸ್ ಈಕ್ವಲ್ ಟು a ಇಂಟು 2. ಸೊ ಇಲ್ಲಿ ಏನ ವ್ಯಾಲ್ಯೂ ಎಷ್ಟಾಗುತ್ತೆ ಇವಾಗ? a ಸ್ಟಾರ್ ಇಸ್ ಈಕ್ವಲ್ ಟು 2 ಅಂದರೆ ಸ್ಪ್ಲಿಟ್ ಮಾಡಿದಾಗ a ಇಸ್ ಈಕ್ವಲ್ ಟು a ಇಂಟು 2 ಆಯಿತು. ಸೊ ಎನ ವ್ಯಾಲ್ಯೂ ಎಷ್ಟು? ಈ ಒಂದು ಸ್ಟೇಟ್ಮೆಂಟ್ ಎಕ್ಸಿಕ್ಯೂಟ್ ಆದಮೇಲೆ ಔಟ್ಪುಟ್ ಏನಿರುತ್ತೆ? 12 ಇರುತ್ತೆ. ಸೊ 12 ಇಂಟು 2 ಇಸ್ ಈಕ್ವಲ್ ಟು ಎಷ್ಟು ಬರುತ್ತೆ ನಮಗೆ? 24 ಬರಬೇಕು. ಓಕೆ, ನೆಕ್ಸ್ಟ್ ಬಂದು a
ಡಿವೈಡೆಡ್ ಬೈ ಇಸ್ ಈಕ್ವಲ್ ಟು ಯಾವುದಾದ್ರೂ ಒಂದು ವ್ಯಾಲ್ಯೂನ ಹಾಕೋಣ 4 ಅಂತ ಕೊಡ್ತೀನಿ. ಓಕೆನಾ? ಸೊ ಇದರ ಮೀನಿಂಗ್ ಎಷ್ಟು? ಎ ಸ್ಲ್ಯಾಶ್ ಇಸ್ ಈಕ್ವಲ್ ಟು 4. ಅದರ ಮೀನಿಂಗ್ ಏನು? ಎ ಇಸ್ ಈಕ್ವಲ್ ಟು ಎ ಡಿವೈಡೆಡ್ ಬೈ 4. ಆನ್ಸರ್ ಎಷ್ಟು ಬರುತ್ತೆ ನಮಗೆ? ಇದರ ಫಸ್ಟ್ ಸ್ಟೇಟ್ಮೆಂಟ್ನ ಔಟ್ಪುಟ್ ಏನಾಗಿರುತ್ತೆ? 24 ಆಗಿರುತ್ತೆ. ಆ ವ್ಯಾಲ್ಯೂನ ಇಲ್ಲಿ ತಗೊಳುತ್ತೆ. ಅದು 24 ಡಿವೈಡೆಡ್ ಬೈ 4 ಅಂದರೆ ಎಷ್ಟು ಬರುತ್ತೆ ನಮಗೆ? 6 ಬರುತ್ತೆ. ಸೊ ನೆಕ್ಸ್ಟ್ ಬಂದು ಎ ಮಾಡ್ಯುಲಸ್ ಬಿ, ಸಾರಿ, ಎ ಮಾಡ್ಯುಲಸ್ ಈಸ್ ಈಕ್ವಲ್ ಟು ಯಾವುದಾದ್ರೂ ವ್ಯಾಲ್ಯೂ ಹಾಕೋಣ. ಎ ಮಾಡ್ಯುಲಸ್ ಈಸ್ ಈಕ್ವಲ್ ಟು ನಾನಿಲ್ಲಿ 3ನ ಹಾಕ್ತೀನಿ. ಓಕೆ, ಎ ಮಾಡ್ಯುಲಸ್ ಈಸ್ ಈಕ್ವಲ್ ಟು 3 ಅದರ ಮೀನಿಂಗ್ ಏನಾಗುತ್ತೆ? ಎ ಈಸ್ ಈಕ್ವಲ್ ಟು ಎ ಮಾಡ್ಯುಲಸ್ 3 ಅಂತ ಅಲ್ವಾ? ಸೊ ಇಲ್ಲಿ ಲಾಸ್ಟು ಸ್ಟೇಟ್ಮೆಂಟಲ್ಲಿ ಔಟ್ಪುಟ್ ನಮಗೆ 6 ಬಂದಿರುತ್ತೆ. ಆ ಔಟ್ಪುಟ್ನ ಇಲ್ಲಿ ಅದು ಅಸೈನ್ ಮಾಡ್ಕೊಂಡಿರುತ್ತಲ್ವಾ ಎಗೆ. ಸೊ ಎ ಇಸ್ ಈಕ್ವಲ್ ಟು ಎ ಪರ್ಸೆಂಟೇಜ್ 3, ಎ ಮಾಡ್ಯುಲಸ್ 3 ಅಂದರೆ 6/3. ಎಷ್ಟು ರಿಮೈಂಡರ್ ಬರುತ್ತೆ ನಮಗೆ? 0. ನಾನಿವಾಗ ಅದು ಪ್ರಿಂಟ್ ಆಗೋದಕ್ಕೆ ಒಂದು ಪ್ರಿಂಟಿಂಗ್ ಸ್ಟೇಟ್ಮೆಂಟನ್ನು ಹಾಕ್ತೀನಿ. ಓಕೆ, ಇವಾಗ ನಮ್ಮ ಅಸೈನ್ಮೆಂಟ್ ಆಪರೇಟರ್, ಸಿಂಪಲ್ ಅಸೈನ್ಮೆಂಟ್, ಆ್ಯಡ್ ಆ್ಯಂಡ್ ಅಸೈನ್, ಸಬ್ಸ್ಟ್ರಾಕ್ಟ್ ಆ್ಯಂಡ್ ಅಸೈನ್, ಮಲ್ಟಿಪ್ಲೈ ಆ್ಯಂಡ್ ಅಸೈನ್, ಡಿವೈಡ್ ಆ್ಯಂಡ್ ಅಸೈನ್, ಮಾಡ್ಯುಲಸ್ ಆ್ಯಂಡ್ ಅಸೈನ್. ಸೊ 6 ಆಪರೇಟರ್ಸ್ಗಳಿವೆ ಇಲ್ಲಿ. ಎಲ್ಲವನ್ನು ನಾವಿವಾಗ ಬರೆದಿದ್ದೀವಿ. ಜಸ್ಟ್ ಪ್ರಿಂಟ್ ಮಾಡಿ ನೋಡೋಣ ಔಟ್ಪುಟ್ ಏನು ಬರುತ್ತೆ ಅಂತ. ಓಕೆ, ಸೊ ನಾನಿಲ್ಲಿ ಇಂಟ್ ಎ ಇಸ್ ಈಕ್ವಲ್ ಟು 10 ಅಂತ ಮಾಡಿದಾಗ ಮೆಮೊರಿನಲ್ಲಿ 10 ಸ್ಟೋರ್ ಆಗಿರುತ್ತೆ. ಆಮೇಲೆ ನಾನೊಂದು ಪ್ರಿಂಟಿಂಗ್ ಸ್ಟೇಟ್ಮೆಂಟನ್ನು ಹಾಕಿದಾಗ ಆ 10 ಪ್ರಿಂಟ್ ಆಗುತ್ತೆ. ಇಲ್ಲಿ 10 ಬಂದಿದೆ. ಅದರ ನಂತರ ಏನಾಗುತ್ತೆ? 1 by 1 ಸ್ಟೇಟ್ಮೆಂಟ್ ಎಕ್ಸಿಕ್ಯೂಟ್ ಆಗ್ತಾ ಹೋಗುತ್ತೆ. ಅಂದರೆ ವೇರಿಯೇಬಲ್ನ ವ್ಯಾಲ್ಯೂ ಅಪ್ಡೇಟ್ ಆಗ್ತಾ ಹೋಗುತ್ತೆ. ಎಟ್ ದ ಎಂಡಲ್ಲಿ ನಾನು ಒಂದು ಪ್ರಿಂಟಿಂಗ್ ಸ್ಟೇಟ್ಮೆಂಟನ್ನು ಹಾಕಿದ್ದೀನಿ. ಅದರ ಬೇಸ್ ಮೇಲೆ ಇಲ್ಲಿ 0 ಪ್ರಿಂಟ್ ಆಗುತ್ತೆ. ಎಟ್ ದ ಎಂಡಲ್ಲಿ ಆ ವೇರಿಯೇಬಲ್ನಲ್ಲಿ ಎಷ್ಟು ವ್ಯಾಲ್ಯೂ ಸ್ಟೋರ್ ಆಗಿದೆ? ಸ್ಟಾರ್ಟಿಂಗಲ್ಲಿ 10 ಇತ್ತು. ಎಲ್ಲ ಸ್ಟೇಟ್ಮೆಂಟ್ಗಳು ಎಕ್ಸಿಕ್ಯೂಟ್ ಆಗಿ ಎಂಡಲ್ಲಿ ಬಂದಾಗ 10 0 ಆಗಿ ಅಪ್ಡೇಟ್ ಆಗಿರುತ್ತೆ ಅಲ್ವಾ? ಸೊ ಇವಾಗ ನಾನು ಪ್ರತಿಯೊಂದು ಆಪರೇಷನ್ ಮಾಡಿದಾಗಲೂ ನನಗೆ ಔಟ್ಪುಟ್ ಬೇಕಂತ ಹೇಳಿದ್ರೆ ಎಲ್ಲ ಸ್ಟೇಟ್ಮೆಂಟ್ ಆದಮೇಲೆ ಒಂದೊಂದು ಪ್ರಿಂಟಿಂಗ್ ಸ್ಟೇಟ್ಮೆಂಟನ್ನು ಹಾಕ್ತಾ ಹೋಗಬೇಕು. ಇವಾಗ ಎಂಡಲ್ಲಿ ಏನಿದೆ ಅನ್ನೋದು ಮಾತ್ರ ನಮ್ಗೆ ಗೊತ್ತಲ್ವಾ? ಬಟ್ ಪ್ರತಿ ಸ್ಟೇಟ್ಮೆಂಟ್ ಆದಮೇಲೂ, ಪ್ರತಿ ಸ್ಟೇಟ್ಮೆಂಟ್ ಎಕ್ಸಿಕ್ಯೂಟ್ ಆದಮೇಲೂ ನಮಗೆ ಔಟ್ಪುಟ್ ಏನು ಬೇಕು ಅಂತ ನೋಡಬೇಕಂದ್ರೆ ಪ್ರತಿ ಸ್ಟೇಟ್ಮೆಂಟ್ ಆದಮೇಲೆ ಒಂದೊಂದು ಪ್ರಿಂಟಿಂಗ್ ಸ್ಟೇಟ್ಮೆಂಟನ್ನು ಹಾಕಬೇಕಾಗತ್ತೆ. ನಾನು ಹಾಕ್ತಾ ಇದ್ದೀನಿ ನೋಡಿ ಇವಾಗ. ಓಕೆ, ಸೊ ಎ ಪ್ರಿಂಟ್ ಆಗುತ್ತೆ, 10 ಏನ ವ್ಯಾಲ್ಯೂ 10 ಇರುತ್ತೆ ಪ್ರಿಂಟ್ ಆಗುತ್ತೆ. ಆಮೇಲೆ ಇಲ್ಲಿ ಮತ್ತೆ +5 ಆಗುತ್ತೆ, 15 ಆಗುತ್ತೆ, ಮತ್ತೆ ಅದು ಪ್ರಿಂಟ್ ಆಗುತ್ತೆ. ಹಾಗೆ 1 by 1 ಪ್ರಿಂಟ್ ಆಗ್ತಾ ಹೋಗುತ್ತೆ. ರನ್ ಮಾಡೋಣ. ನೋಡಿ, 10, 15, 12, 24, 6 ಎಂಡಲ್ಲಿ 0. ಸೊ ಇವಾಗ ಮೆಮೊರಿ ಲೊಕೇಶನಲ್ಲಿ ಹೋಗಿ ಚೆಕ್ ಮಾಡಿದ್ರೆ ನಮ್ಗೆ ಎಷ್ಟಿರುತ್ತೆ ವ್ಯಾಲ್ಯೂ? 0 ಇರುತ್ತೆ. ಸೊ ಇಲ್ಲಿ ವ್ಯಾಲ್ಯೂಸು ಅಪ್ಡೇಟ್ ಆಗ್ತಾ ಹೋಗಿದೆ ಅಲ್ವಾ? ಓಕೆ, ಸೊ ಈ ಒಂದು ಅಸೈನ್ಮೆಂಟ್ ಆಪರೇಟರ್ ಬಗ್ಗೆ ನಿಮಗೆ ಅರ್ಥ ಆಯಿತು ಅಂತ ಅಂದ್ಕೊಂಡಿದ್ದೀನಿ. ಅರ್ಥ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದ್ರ ಮೂಲಕ ನಮ್ಮ ಚಾನೆಲನ್ನು ಸಪೋರ್ಟ್ ಮಾಡಿ. ಹ್ಯಾಪಿ ಲರ್ನಿಂಗ್. ಥ್ಯಾಂಕ್ ಯು.